ಹಾಯ್ ಹಾಲ್ ಈ ವಿಡಿಯೋ ಬಂದುಬಿಟ್ಟು ದೀಪಾವಳಿಗೆ ಅಂತ ಮಾಡಿರೋ DIY ಟೀ ಲೈಟ್ ಹೋಲ್ಡರ್ ಆಗಿರ್ಬೋದು, ಹಾಲ್ ಹ್ಯಾಂಗಿಂಗ್ ಆಗಿರ್ಬೋದು, ಡೆಕೋರೇಷನ್ ಮೇಕ್ ಓವರ್ ಆಗಿರ್ಬೋದು, ಎಲ್ಲವನ್ನು ಒನ್ ಬೈ ಒನ್ ತೋರಿಸ್ತಾ ಬರ್ತಾ ಇದ್ದೀನಿ. ಹಾಗೆ ಮೇಕಿಂಗ್ ಬಂದುಬಿಟ್ಟು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಬಂದುಬಿಟ್ಟು ಈ ಎಲ್ಲ DIYಗಳ ಡೀಟೇಲ್ಸ್ನ ಒನ್ ಬೈ ಒನ್ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ ನಾನು ಮಾಡಿರೋ DIY ಪ್ರತಿಯೊಂದೂ ನಾನಿಲ್ಲಿ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ. ಅದು ಯಾವ ರೀತಿ ಮಾಡಿದ್ದು, ಯಾವುದೋ ವಸ್ತುನ ಯೂಸ್ ಮಾಡಿದ್ದು ಎಲ್ಲವನ್ನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ 10 to 12 ಐಟಮ್ಸ್ ಮಾಡಿರೋದು. ಶಾರ್ಟ್ಸಲ್ಲಿ ಇನ್ನೂ ಕೆಲವು ಮಾತ್ರ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲವನ್ನು ಶಾರ್ಟ್ಸಲ್ಲಿ ಮೇಕಿಂಗ್ ವಿಡಿಯೋ ಬಂದ್ಬಿಟ್ಟು ಎಲ್ಲನೂ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರೋದು. ಇದು ಬಂದುಬಿಟ್ಟು ಕಾರ್ಡ್ಬೋರ್ಡು ಯೂಸ್ ಮಾಡಿರೋದು. ಇದು ಓಲ್ಡ್ ಬ್ಯಾಂಗಿಲ್ ಹಾಗೂ ಲೇಸ್ ಯೂಸ್ ಮಾಡಿರೋದು. ನೋಡಿ ಈ ರೀತಿ ನೀವು ಹಾಲ್ ಹ್ಯಾಂಗಿಂಗ್ ಆಗಿ ಆದರೂ ಯೂಸ್ ಮಾಡ್ಬೋದು, ಟೀ ಲೈಟ್ ಹೋಲ್ಡರ್ ಆಗಿ ಯೂಸ್ ಮಾಡ್ಬೋದು. ಇದು ಬಂದುಬಿಟ್ಟು ಪರ್ಲ್ ಬ್ಯಾಂಗಿಲ್ ಹಾಗೂ ಓಪನಬಲ್ ಕಡಾಯಿ ಇತ್ತು, ಅವೆರಡರಿಂದ ಮಾಡಿರೋದು. ಇವು ಎರಡು ನನಗೆ ಸೈಜ್ ಆಗ್ತಾಯಿಲ್ಲ ಅಂಥೇಳಿ ಈ ರೀತಿ ಯೂಸ್ ಮಾಡಿದ್ದೀನಿ. ಹಾಗೆ ಮೇಲೆ ಆರ್ಟಿಫಿಷಿಯಲ್ ಕವಡೆಯನ್ನು ಬಳಸಿದ್ದೀನಿ, ನ್ಯಾಚುರಲ್ ಅಂತೂ ಅಲ್ಲ ಅದು. ಈ ರೀತಿ 2 in 1 ಆಗಿ ನೀವು ಯೂಸ್ ಮಾಡ್ಬೋದು. ಯಾವ ರೀತಿ ಬೇಕು ಅಂದರೆ ಆ ರೀತಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಸಿಂಪಲ್ ಆ್ಯಂಡ್ ಸಖತ್ತಾಗಿದೆ. ನೀವು ಟೀ ಲೈಟ್ ಹೋಲ್ಡರ್ ಆಗಿ ಯೂಸ್ ಮಾಡ್ಬೋದು, ಇಲ್ಲ ಇದನ್ನು ಸಹ ವಾಲ್ ಹ್ಯಾಂಗಿಂಗ್ ಆಗಿ ಯೂಸ್ ಮಾಡ್ಬೋದು. ಇದು ಬಂದುಬಿಟ್ಟು ವುಡನ್ ಟೀ ಲೈಟ್ ಹೋಲ್ಡರ್. ನೋಡಿ ಎಷ್ಟು ಸಖತ್ತಾಗಿದೆ. ಇದರಲ್ಲಿ ಮಲ್ಟಿ ಕಲರ್ ಹಾಗೂ ವೈಟ್ ಕಲರ್ ಸೀಶಲ್ ಯೂಸ್ ಮಾಡಿದ್ದೀನಿ. ಹಾಗೆ ಬಿಗ್ ಪರ್ಲ್ಸ್ ಯೂಸ್ ಮಾಡಿರೋದು. ಇದು ಬಂದುಬಿಟ್ಟು ಮಾಸ್ಕಿಂಗ್ ಟೇಪ್ ಇರುತ್ತಲ್ಲ, ಬಿಗ್ ಸೈಜ್ದು ಕಾರ್ಡ್ಬೋರ್ಡ್ಗೆಲ್ಲ ಹಚ್ತೀವಲ್ಲ, ಆ ಮಾಸ್ಕಿಂಗ್ ಟೇಪ್ ಖಾಲಿ ಆದಮೇಲೆ ಆ ರೀಲ್ ಯೂಸ್ ಮಾಡಿಕೊಂಡು ಮಾಡಿರೋದು. ಇದನ್ನು ಶಾರ್ಟ್ಸಲ್ಲಿ ತೋರಿಸಿದ್ದೀನಿ ನೋಡಿ. ಇದನ್ನು ಸಹ ನೀವು ವಾಲ್ ಹ್ಯಾಂಗಿಂಗ್ ಆಗಿ ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡ್ಬೋದು, ಟೀ ಲೈಟ್ ಹೋಲ್ಡರ್ ಆಗಿನೂ ಯೂಸ್ ಮಾಡ್ಬೋದು. ಇದನ್ನು ಸಖತ್ತಾಗಿ ಬಂದಿದೆ. ಸಿಂಪಲ್ ಆ್ಯಂಡ್ ಸೂಪರ್ ಅಂತ ಹೇಳ್ಬೋದು. ಸಿಂಪ್ಲಿ ಸೂಪರ್. ಫಿನಿಶಿಂಗ್ ಅಂತೂ ಸಖತ್ತಾಗಿ ಬಂದಿದೆ. ಈ ರೀತಿ ನಾನು ಗ್ಲಿಟರ್ ಶೀಟ್ ಯೂಸ್ ಮಾಡಿದ್ದೀನಿ. ಒಳಗಡೆ ಪೇಂಟ್ ಮಾಡಿದ್ದೀನಿ. ಒಳಗಡೆ ಸ್ವಲ್ಪ ಕಷ್ಟ ಆಗುತ್ತೆ ಗ್ಲಿಟರ್ ಶೀಟ್ ಹಚ್ಚೋದು ಅಂತೇಳಿ ಗೋಲ್ಡ್ ಆ್ಯಂಡ್ ಮರೂನ್ ಕಲರ್ ಗ್ಲಿಟರ್ ಶೀಟ್ ಯೂಸ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಆಯುರ್ವೇದಿಕ್ ಡಬ್ಬ ಇತ್ತು, ಆ ಡಬ್ಬದ ಮೇಲಿರೋ ಕ್ಯಾಪ್ ಮೇಲೆ ಪೇಂಟ್ ಮಾಡಿದ್ದೀನಿ, ಅಕ್ರಿಲಿಕ್ ಪೇಂಟ್. ಹಾಗೆ ಬಾಲ್ ಚೈನ್ ಹಚ್ಚಿದ್ದೀನಿ, ಹಾಗೆ ಆರ್ಟಿಫಿಷಿಯಲ್ ಸೀಶಲ್ಸ್ ಹಚ್ಚಿದ್ದೀನಿ. ಅಷ್ಟೇ, ಸಿಂಪಲ್ ಆ್ಯಂಡ್ ಈಸಿ ಅಂತ ಹೇಳ್ಬೋದು. ಭಾಳ ಸಖತ್ತಾಗಿ ಕ್ಲಾಸಿಯಾಗಿ ಕಾಣುತ್ತೆ. ಇದನ್ನು ಸಹ ನೀವು ಟೀ ಲೈಟ್ ಹೋಲ್ಡರ್ ಆಗಿ ಯೂಸ್ ಮಾಡ್ಬೋದು, ವಾಲ್ ಹ್ಯಾಂಗಿಂಗ್ ಆಗಿ ಯೂಸ್ ಮಾಡ್ಬೋದು. ಇದು ಬಂದ್ಬಿಟ್ಟು ಪಿಸ್ತಾ ಶೆಲ್ಸ್. ಇದು ಭಾಳಷ್ಟು ಟ್ರೆಂಡಿಯಾಗಿರೋ ರೋಸ್ ಪೆಟಲ್ಸ್ ಅಥವಾ ಪೆಟಲ್ಸ್ ಸ್ಟ್ಯಾಂಡ್ ಬರ್ತಾಯಿದೆ ನೋಡಿರಿ, ಗೋಲ್ಡ್ ಕಲರ್. ಆ ಪ್ಯಾಟರ್ನಲ್ಲಿ ಮಾಡೋಣಂತ ಈ ರೀತಿ ಮಾಡಿದ್ದೀನಿ. ಕೆಳಗಡೆ ಬಂದುಬಿಟ್ಟು ಪ್ಲಾಸ್ಟಿಕ್ ಡಬ್ಬದ ಕ್ಯಾಪ್, ಮೇಲೆ ಬಂದುಬಿಟ್ಟು ಈ ಥರ ಪಿಸ್ತಾ ಶೆಲ್ಸ್ ಇದೆಲ್ಲ ಮೇಲೆ ಕವರ್, ಅದಕ್ಕೆ ಹಚ್ಚಿ ಗ್ಲೂಗನ್ ಸಹಾಯದಿಂದ ಹಚ್ಚಿ ಮೇಲೆ ಗೋಲ್ಡ್ ಕಲರ್ ಪೇಂಟ್ ಮಾಡಿರೋದು. 2 ಸ್ಟಿಕ್ಸ್ ಯೂಸ್ ಮಾಡಿದ್ದೀನಿ. ಸಿಂಪಲ್ ಅಂತ ಹೇಳ್ಬೋದು. ಜಾಸ್ತಿ ನಾವೇನು ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಆಲ್ಮೋಸ್ಟ್ ಅಲ್ಲೆಲ್ಲ DIYಗಳನ್ನು ಸಹ ನನ್ನಲ್ಲಿರೋ ವಸ್ತುಗಳಿಂದನೇ ಮಾಡಿರೋದು. ಈ ಸರಿ ಅಂತೂ ಏನೂ ಪರ್ಚೇಸ್ ಮಾಡಿಲ್ಲ. ಇದು ಬಂದುಬಿಟ್ಟು ಕಾರ್ಡ್ಬೋರ್ಡಿಂದ ಮಾಡಿರೋದು. ಹಾಗೆ ಲೇಸ್ ಬಂದುಬಿಟ್ಟು ಓಲ್ಡ್ ಲೇಸು, ಪರ್ಲ್ ಲೇಸ್, ಗೋಲ್ಡ್ ಬೀಡ್ಸ್ ಲೇಸು. ನೋಡಿ ಹಿಂದೆ ಕಾರ್ಡ್ಬೋರ್ಡ್ ಇದೆ, ಮೇಲೆ ಪೇಂಟ್ ಮಾಡಿ ಆ ಲೇಸ್ ಹಚ್ಚಿದ್ದೀನಿ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಮೇಲೆ ಅಲ್ಲಲ್ಲಿ ಫ್ಲವರ್ಸ್ ಹಾಕಿದ್ದೀನಿ. ಅಕ್ರಿಲಿಕ್ ಮಾರ್ಕರ್ ತೊಗೊಂಡು ನೀವು ಸ್ಕೆಚ್ ಪೆನ್ನಿಂದನೂ ಹಾಕ್ಕೋಬೋದು, ನೋ ಪ್ರಾಬ್ಲಮ್. ಅಲ್ಲಲ್ಲಿ ಗ್ಲಿಟರ್ ಶೀಟಿಂದ ಹಚ್ಚಿದ್ದೀನಿ. ಇದೂ ಅಷ್ಟೇ ನೋಡಿ. ಇದು ಫೈಲ್ದು ಇರುತ್ತಲ್ಲ ಮೇಲೆ ಕವರು, ಫೈಲ್ ಕವರಿಂದ ಮಾಡಿರೋದು. ಇದೂ ಸಖತ್ತಾಗಿರುತ್ತೆ. ಸೇಮ್ ವುಡನ್ ಫಿನಿಶಿಂಗ್ ಬರುತ್ತೆ. ಹಾಗೂ ಗಂಟಿನ ರಂಗೋಲಿ ಹಾಕಿದ್ದೀನಿ, ಫುಲ್ ಟ್ರೆಡಿಷ್ನಲ್ ಲುಕ್ ಬರಲಿ ಅಂತೇಳಿ. ಹಾಗೆ ಅಲ್ಲಿ ಕಲರ್ ಹಾಗೂ ವೈಟ್ ಕಲರ್ ಆರ್ಟಿಫಿಷಿಯಲ್ ಸೀಶೆಲ್ಲ ಹಚ್ಚಿದ್ದೀನಿ. ಇದೂ ಸಹ ಕಾರ್ಡ್ಬೋರ್ಡಿಂದ ಫೈಲ್ ಕಾರ್ಡ್ಬೋರ್ಡಿಂದ ಮಾಡಿರೋದು. ಇದು ಬಂದುಬಿಟ್ಟು ನನ್ನ ಹತ್ರ ಎಕ್ಸ್ಟ್ರಾ ಪೇಪರ್ ಇತ್ತು, ಇಯರಿಂಗ್ಸ್ ಎಲ್ಲ ತೆಗೆದ್ಮೇಲೆ ಉಳಿದಿರೋ ಪೇಪರ್, ಅದು ಮೇಲೆ ರೆಡ್ ಕಲರ್ದು, ಕೆಳಗಡೆ ಓಲ್ಡ್ ಲೇಸ್ ಹಾಗೂ ಅದು ಬಂದುಬಿಟ್ಟು ಹ್ಯಾಂಗಿಂಗ್ನು ಓಲ್ಡೇ ಅಂತ ಹೇಳಬೇಕು. ಗ್ಲಿಟರ್ ಶೀಟ್ ಅಷ್ಟೇ ನೋಡಿ. ಸಿಂಪಲ್ ಗ್ಲೂ ಗನ್ ಇದ್ದರೆ ಸಾಕು. ವಿತಿನ್ 5 ಮಿನಿಟ್ಸಲ್ಲಿ ಇದು ರೆಡಿ ಆಗುತ್ತೆ. ಇದರ ಶಾರ್ಟ್ಸು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ವಿತಿನ್ 2 ಡೇಸಲ್ಲಿ. ಇಷ್ಟೇ ನೋಡಿ, ಸಿಂಪಲ್. ಇದು ದೀಪಾವಳಿ ಕಂದಿಲ್ಲ ಅಂತ ಹೇಳ್ತಾರೆ, ಲ್ಯಾಂಟಿನ್ ಥರ ಯೂಸ್ ಮಾಡ್ಬೋದು. ಇದು ಬಂದುಬಿಟ್ಟು ಪೇಪರ್ ಕಪ್ಸಿಂದ ಯೂಸ್ ಮಾಡೋದು. ಮೇಲೆ ಪೋಟ್ಲಿ ಬ್ಯಾಗ್ ಯೂಸ್ ಮಾಡಿದ್ದೀನಿ. ಅದು ಸಹ ಕೆಳಗಡೆ ಓಪನ್ ಆಗಿರೋ ಪೋಟ್ಲಿ ಬ್ಯಾಗು ಗ್ಲೂಗನ್ ಸಹಾಯದಿಂದ ಹಚ್ಚಿದ್ದೀನಿ. ಈ ರೀತಿ ಓಪನ್ ಮಾಡ್ಕೊಂಡು ನೀವು ಒಳಗಡೆ ಕ್ಯಾಂಡಲ್ ಇಟ್ಕೋದು. ಭಾಳ ಸಖತ್ತಾಗಿ ಕಾಣುತ್ತೆ. ಒಳ್ಳೆ ಫಿನಿಶಿಂಗ್ ಬಂದಿದೆ ಅಂತ ಹೇಳ್ಬೋದು. ಈ ರೀತಿ ಮಾಡಿದ್ದೀನಿ ನೋಡಿ. ಇದ್ರ ಮೇಕಿಂಗ್ನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ಇನ್ನೂ ಮಾಡಿಲ್ಲ. ಇದು ಈ ರೀತಿ ಮಾಡಿದರೆ ಒಳ್ಳೆ ಫಿನಿಶಿಂಗ್ ಆ್ಯಂಡ್ ಡಿಫ್ರೆಂಟ್ ಆ್ಯಂಡ್ ಯುನಿಕ್ ಅಂತ ಹೇಳ್ಬೋದು. ನೋಡಿ ಸಖತ್ತಾಗಿ ಕಾಣ್ತು. 2 ಪೇಪರ್ ಗ್ಲಾಸಸ್ ಮಾತ್ರ ಯೂಸ್ ಮಾಡಿರೋದು. ಮೇಲೆ ಹ್ಯಾಂಗಿಂಗ್ನು ಪೇಪರ್ ಗ್ಲಾಸ್ ಮೇಲೆ ಇರುತ್ತಲ್ಲ ಅದು. ಇದು ಬಂದುಬಿಟ್ಟು ಪೇಪರ್ ಡಾಲು. ಈ ಪೇಪರ್ ಡಾಲ್ ಮಾಡಿ 2 to 3 hours ಆಯಿತು ಅಂತ ಹೇಳ್ಬೋದು. ಆ ಡಾಲ್ ಪೇಪರ್ ಇವತ್ತು ನಾನು ಪೇಂಟ್ ಮಾಡಿ ಈ ರೀತಿ
ಟೀ ಲೈಟ್ ಹೋಲ್ಡರ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಇದರ ಶಾರ್ಟ್ಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ಕೆಳಗಡೆ ಬಂದುಬಿಟ್ಟು ಗ್ಲಿಟರ್ ಶೀಟ, ಕಾರ್ಡ್ಬೋರ್ಡ್ಗೆ ಗ್ಲಿಟರ್ ಶೀಟ್ ಹಚ್ಚಿ ಅದರ ಮೇಲೆ ಗ್ಲೂಗನ್ ಸಹಾಯದಿಂದ ಇಲ್ಲಿ ಈ ರೀತಿ ನಿಲ್ಲಿಸಿದ್ದೀನಿ. ಭಾಳ ಸಖತ್ತಾಗಿದೆ, ಆ್ಯಂಟಿಕ್ ಪೀಸ್ ಥರ ಕಾಣುತ್ತೆ. ಸಿಂಪಲ್ ಆ್ಯಂಡ್ ಸೂಪರ್, ಜಾಸ್ತಿ ಏನು ಶ್ರಮ ಬೇಕಿಲ್ಲ. ಬ್ಲ್ಯಾಕ್ ಬೇಸ್ ಹಾಗೂ ಕಾಪರ್ ಔಟರ್ ಲೇಯರ್ ಆಗಿ ಯೂಸ್ ಮಾಡಿದ್ದೀನಿ ಪೇಂಟ್. ಇದನ್ನು ಸಹ ಹೇಳಿದ್ನಲ್ಲ ಆಗಲೇ, ಡಬ್ಬದ ಕ್ಯಾಪ್ ಅಂತೇಳಿ ಅದಕ್ಕೆ ಪೇಂಟ್ ಮಾಡಿ ಆರ್ಟಿಫಿಷಿಯಲ್ ಸೀಶಲ್ ಕವಡೆ ಹಾಗೂ ಅಲ್ಲಲ್ಲಿ ಮಿರರ್ ಹಚ್ಚಿದ್ದೀನಿ, 2 ಮಿರರ್. ಕೆಳಗಡೆ ಬಾಲ್ ಚೈನ್ ಹಾಕಿದ್ದೀನಿ. ವಾಲ್ ಹ್ಯಾಂಗಿಂಗಾಗಿ ಯೂಸ್ ಮಾಡಿದ್ರೆ ಸಖತ್ತಾಗಿ ಕಾಣುತ್ತೆ. ನೀವು ಟೀ ಲೈಟ್ ಹೋಲ್ಡರ್ ಆದಮೇಲೆ ಬೇರೆ ಡೆಕೋರೇಷನ್ ಪರ್ಪಸ್ಸಿಗೂ ಯೂಸ್ ಮಾಡ್ಬೋದು, ಭಾಳ ಸಖತ್ತಾಗಿದ್ದಾವೆ. ಈಗ ಒಂದೊಂದಾಗೆ ವಾಲ್ಗೆ ಅದನ್ನು ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದಿತ್ತು ವುಡನ್, ಈ ರೀತಿ ಕಾಣುತ್ತೆ ವಾಲ್ಗೆ ಹಚ್ಚಿದಾಗೆ. ಇದು ಕ್ಯಾಪ್ದು ನೋಡಿ, ಒಂದೊಂದೇ ಹಚ್ಚಿದಾಗೆಲ್ಲ ಎಷ್ಟು ಸಖತ್ ಕಾಣುತ್ತೆ. ಈ ರೀತಿ ಎಲ್ಲ ನೀವು ಯೂಸ್ ಮಾಡ್ಕೋಬಹುದು ನೋಡಿ. ಎಲ್ಲನೂ ಒಂದೊಂದಾಗಿ ನಿಮಗೆ ಹಚ್ಚಿ ತೋರಿಸ್ತಾ ಇದ್ದೀನಿ. ನೀವು ಯಾವ ರೀತಿ ಬೇಕೋ ಆ ರೀತಿ ಡೆಕೋರೇಷನ್ ಮಾಡ್ಕೋಬೋದು ನೋಡಿ. ಈ ರೀತಿ ಕಾಣುತ್ತೆ. ಜಸ್ಟ್ ನಿಮಗೆ ಫುಲ್ ಫ್ಲವರ್ ಗಾರ್ಲ್ಯಾಂಡ್ ಇಲ್ಲ ಅಂತಂದ್ರೂ ಬೇರೆ ಯಾವುದಾದ್ರೂ ನೀವು ಲೇಸಾಗಿ ಬಾರ್ಡ್ರಾಗಿ ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಒಂದಿತ್ತಂತೆ, ಅದನ್ನು ಹಚ್ಚಿ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಮ್ಯಾಟ್ ಅಥವಾ ಟೀ ಲೈಟ್ ಹೋಲ್ಡರ್ ಆಗಿ ಫ್ಲವರ್ ಮ್ಯಾಟ್ ಆಗಿಯೂ ಯೂಸ್ ಮಾಡ್ಬೋದು. ಈ ರೀತಿ ಕಾಣುತ್ತೆ ನೋಡಿ. ಫೈನಲ್ ಟಚಪ್ ಅಂತ ಹೇಳ್ಬೋದು. ಮಿಡಿಲ್ ಇನ್ನೊಂದು ವುಡ್ಡಿಂದು ಟೀ ಲೈಟ್ ಹೋಲ್ಡರ್ ಹಚ್ತಾ ಇದ್ದೀನಿ, ನೆಕ್ಸ್ಟ್ ಹಚ್ತೀನಿ. ಅದು ಭಾಳ ಬೇಗ ನಿಲ್ತಾ ಇಲ್ಲ, ಹೆವಿ ಇರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಪ್ಲಾಸ್ಟರ್ ಹಾಕಬೇಕಾಯ್ತು ಅದಕ್ಕೆ ನೋಡಿ. ಫೈನಲ್ ಟಚಪ್ ಅಂತ ಹೇಳ್ಬೋದು. ಈಗ ಕ್ಯಾಂಡಲ್ಸ್ ಇಡೋದೊಂದೇ ಬಾಕಿ. ಭಾಳ ಸಖತ್ತಾಗಿ ಕಾಣುತ್ತೆ ನೋಡಿ. ಆಸಮ್ ಅಂತ ಹೇಳ್ಬೋದು. ಎಲ್ಲನೂ ಯುನಿಕ್ ಆ್ಯಂಡ್ ಆ್ಯಂಟಿಕ್ ಥರ ಕಾಣ್ತಾ ಇದೆ, ಭಾಳ ಚೆನ್ನಾಗಿದೆ. ನೀವೂ ಟ್ರೈ ಮಾಡಿ ಮನೆಯಲ್ಲಿ, ಎಲ್ಲನೂ ಈಸಿ ಇದೆ. ವಾವ್, ಸೂಪರ್ ಅಲ್ವಾ? ನಿಮ್ಗೆ ಹೇಗೆ ಅನ್ನಿಸ್ತು ನಾನು ಈ DIYಗಳಲ್ಲೂ ಹಾಗೂ ಮೇಕಿಂಗ್ ವಿಡಿಯೋ ಎಲ್ಲ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ನಿಮ್ಮ ಮನೆಯನ್ನು ಈ ರೀತಿ ನಮ್ಮ ಹತ್ರ ಇರೋ ವಸ್ತುಗಳಿಂದನೇ ನಾವು ರೀಸೈಕಲ್ ಮಾಡಿಕೊಂಡು ಈ ರೀತಿ ಡೆಕೋರೇಟಿವ್ ಥಿಂಗ್ಸ್ ಆಗಿ ಕನ್ವರ್ಟ್ ಮಾಡಿದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ನೀವು ಟ್ರೈ ಮಾಡಿ, ನಿಮಗೂ ಬರುತ್ತೆ. ಹಾಗೂ ಈ ಎಲ್ಲ ಐಟಮ್ಸ್ ಯಾವ ರೀತಿ ಇದೆ ಅಂಥೇಳಿ ನಿಮ್ಮ ಒಪಿನಿಯನ್ನು ತಪ್ಪದೇ ಮರಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ಹೇಗೆ ಅನ್ನಿಸ್ತು ಅಂತಲೂ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೋಡಿ. ಎಷ್ಟು ಸಖತ್ತಾಗಿದೆ. ಇದೆಲ್ಲ ಬಂದುಬಿಟ್ಟು ವಾಲ್ ಹ್ಯಾಂಗಿಂಗ್ ಈ ರೀತಿ ಎಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ರೀತಿ ಬೇಕು ಯೂಸ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನೋಡಿ ಲ್ಯಾಂಟರ್ನ್ ಹಾಗೂ ದೀಪ ಅಂತ ಹೇಳ್ತಾರಲ್ಲ, ಆ ರೀತಿಯೇ ಮಾಡಿರೋ ಎಲ್ಲ ಇದು ಕಪ್ಸ್ ಹಾಗೂ ಪೇಪರಿಂದ ಮಾಡಿದ್ದೀನಲ್ಲ ಆ ಹ್ಯಾಂಗಿಂಗ್ಸು. ಇದು ಬಂದುಬಿಟ್ಟು ಟೀ ಲೈಟ್ ಹೋಲ್ಡರ್ ಕೆಳಗಡೆ ಮಾತ್ರ ಇಡೋಕ್ಕೆ ಬರೋಂಥವು. ಇವನ್ನೆಲ್ಲನೂ ಶಾರ್ಟಾಗಿ ವೀಡಿಯೋ ಮಾಡಿದ್ದೀನಿ, ಭಾಳ ಸಖತ್ತಾಗಿದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಪ್ಪದೇ ಮರಿದೆ ಕಮೆಂಟ್ ಮಾಡಿ. ಹಾಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.